ನದಿ ತೀರದಲ್ಲಿ ತುಂಬಾ ಸಮಯ ವ್ಯರ್ಥ ಮಾಡಬೇಕು. ಸೇವೆಗಳಿಗೆ ನಿರ್ದಿಷ್ಟ ಸಮಯ ಇರುತ್ತದೆ. ಪ್ಲಾಸ್ಟಿಕ್ ಇಲ್ಲ, ಶಾಂಪು, ಸೋಪು, ಯಾವುದೇ ವಸ್ತುಗಳನ್ನು ನೀರಿಗೆ ಹಾಕಬೇಡಿ. ನದಿ ತುಂಬಾ ಆಳದ್ದು. ಸ್ನಾನದ ಸಮಯದಲ್ಲಿ ಜಾಗೃತವಾಗಿತ್ತು. ನದಿ ತೀರದಲ್ಲಿ ಯಾವುದೇ ಪೂಜಾದ ಕಾರ್ಯಕ್ರಮಕ್ಕೆ ಅವಕಾಶ ಇರುವುದಿಲ್ಲ. ಶ್ರೀ ದೇವರ ನದಿ ಕುಮಾರಧಾರ ನದಿ. ಈ ನದಿಯನ್ನು ಶುಚಿಯಾಗಿರುವುದು ನಮ್ಮ ನಮ್ಮೆಲ್ಲರ ಹೊಣೆ. ಸ್ವಚ್ಛತೆಯನ್ನು ಕಾಪಾಡಿ. ಕುಮಾರಧಾರ ಸ್ನಾನಘಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳ ಗಮನ. ಶ್ರೀ ದೇವಳದ ವತಿಯಿಂದ ಉಚಿತವಾಗಿ ಲಗೇಜ್ ವ್ಯವಸ್ಥೆ ಇರುತ್ತದೆ. ನದಿ ತೀರದಲ್ಲಿ ಸ್ನಾನ ಆದ ನಂತರ ವಸ್ತ್ರ ಮತ್ತು ಇನ್ನಿತರ ವಸ್ತುಗಳು ನದಿಗೆ ಬಿಡಬಾರದು. ಕಡ್ಡಾಯವಾಗಿ ನಿಷೇಧಿಸಿದೆ. ನದಿ ತೀರದಲ್ಲಿ ಸ್ನಾನ ಮಾಡುವಾಗ ನಿಮ್ಮ ಬೆಲೆ ಬಾಳುವ ವಸ್ತುಗಳು, ಹಣ, ಒಡವೆ, ಪರ್ಸ್, ವ್ಯಾನಿಟಿ ಬ್ಯಾಗ್, ಚಿನ್ನದ ಸರ, ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ಜಾಗೃತಿ. ಕುಮಾರಧಾರ ನದಿ. ಈ ಪವಿತ್ರ ನದಿಯನ್ನು ಸ್ವಚ್ಛವಾಗಿಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಶ್ರೀ ದೇವಳದ ವತಿಯಿಂದ ಉಚಿತವಾಗಿ ಲಗೇಜ್ ರೂಮ್ ವ್ಯವಸ್ಥೆ ಇದೆ. ಇದನ್ನು ಉಪಯೋಗಿಸಬಹುದು. ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವಾಗ ಹಲ್ಲುತ್ತಿ ನೀರಿಗೆ ಉಗಿಯಬಾರದು ಮತ್ತು ಮಲಮೂತ್ರ ವಿಸರ್ಜನೆ ಮಾಡಬಾರದು. ಇದಕ್ಕೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇದೆ. ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವಾಗ ಸೋಪ್, ಶಾಂಪು, ಮೈಗಚ್ಚಿ ಸ್ನಾನ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವಾಗ ಸೋಪ್, ಶಾಂಪು, ಮೈಗಚ್ಚಿ ಸ್ನಾನ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸ್ನಾನ ಮಾಡಿದ ನಂತರ ನಿಮ್ಮ ಬಟ್ಟೆ ನದಿ ತೀರದಲ್ಲಿ ತುಂಬಾ ಸಮಯ ವ್ಯರ್ಥ ಮಾಡಬೇಕು. ಸೇವೆಗಳಿಗೆ ನಿರ್ದಿಷ್ಟ ಸಮಯ ಇರುತ್ತದೆ. ಪ್ಲಾಸ್ಟಿಕ್ ಇಲ್ಲ, ಶಾಂಪು, ಸೋಪು, ಯಾವುದೇ ವಸ್ತುಗಳನ್ನು ನೀರಿಗೆ ಹಾಕಬೇಡಿ. ನದಿ ತುಂಬಾ ಆಳದ್ದು. ಸ್ನಾನದ ಸಮಯದಲ್ಲಿ ಜಾಗೃತವಾಗಿತ್ತು. ನದಿ ತೀರದಲ್ಲಿ ಯಾವುದೇ ಪೂಜಾದ ಕಾರ್ಯಕ್ರಮಕ್ಕೆ ಅವಕಾಶ ಇರುವುದಿಲ್ಲ. ಶ್ರೀ ದೇವರ ನದಿ ಕುಮಾರಧಾರ ನದಿ. ಈ ನದಿಯನ್ನು ಶುಚಿಯಾಗಿರುವುದು ನಮ್ಮ ನಮ್ಮೆಲ್ಲರ ಹೊಣೆ. ಸ್ವಚ್ಛತೆಯನ್ನು ಕಾಪಾಡಿ. ಕುಮಾರಧಾರ ಸ್ನಾನಘಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳ ಗಮನ. ಶ್ರೀ ದೇವಳದ ವತಿಯಿಂದ ಉಚಿತವಾಗಿ ಲಗೇಜ್ ವ್ಯವಸ್ಥೆ ಇರುತ್ತದೆ. ನದಿ ತೀರದಲ್ಲಿ ಸ್ನಾನ ಆದ ನಂತರ ವಸ್ತ್ರ ಮತ್ತು ಇನ್ನಿತರ ವಸ್ತುಗಳು ನದಿಗೆ ಬಿಡಬಾರದು. ಕಡ್ಡಾಯವಾಗಿ ನಿಷೇಧಿಸಿದೆ. ನದಿ ತೀರದಲ್ಲಿ ಸ್ನಾನ ಮಾಡುವಾಗ ನಿಮ್ಮ ಬೆಲೆ ಬಾಳುವ ವಸ್ತುಗಳು, ಹಣ, ಒಡವೆ, ಪರ್ಸ್, ವ್ಯಾನಿಟಿ ಬ್ಯಾಗ್, ಚಿನ್ನದ ಸರ, ಇನ್ನಿತರ ಬೆಲೆ ಬಾಳುವ ವಸ್ತುಗಳನ್ನು ಜಾಗೃತಿ. ಕುಮಾರಧಾರ ನದಿ. ಈ ಪವಿತ್ರ ನದಿಯನ್ನು ಸ್ವಚ್ಛವಾಗಿಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಶ್ರೀ ದೇವಳದ ವತಿಯಿಂದ ಉಚಿತವಾಗಿ ಲಗೇಜ್ ರೂಮ್ ವ್ಯವಸ್ಥೆ ಇದೆ. ಇದನ್ನು ಉಪಯೋಗಿಸಬಹುದು. ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವಾಗ ಹಲ್ಲುತ್ತಿ ನೀರಿಗೆ ಉಗಿಯಬಾರದು ಮತ್ತು ಮಲಮೂತ್ರ ವಿಸರ್ಜನೆ ಮಾಡಬಾರದು. ಇದಕ್ಕೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇದೆ. ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವಾಗ ಸೋಪ್, ಶಾಂಪು, ಮೈಗಚ್ಚಿ ಸ್ನಾನ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡುವಾಗ ಸೋಪ್, ಶಾಂಪು, ಮೈಗಚ್ಚಿ ಸ್ನಾನ ಮಾಡುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸ್ನಾನ ಮಾಡಿದ ನಂತರ ನಿಮ್ಮ ಬಟ್ಟೆ